ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಸಾರಿ ರೀ, ಲೇಟಾಗಿ ನಾನು ಭಾಳ ದಿನ ಆದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋಸ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಮಾಡಿಲ್ಲ ಅಂದಾಗ ಎಷ್ಟು ಬೇಜಾರಾಗ್ತೈತೆ. ಮಾಡಬೇಕು ಅನಿಸಿದಾಗ ಏನೋ ಒಂದು ಕೆಲಸ ನನಗೆ ರೀ. ಪ್ರತಿದಿನ ಹಿಂಗೆ ಮಾಡ್ಕೊತಾ ಹೋಗ್ತಾಯಿದ್ದೀನಿ ರೀ. ಸರಿ ರೀ, ಈ ದಿನ ಹಾಯ್ ಫ್ರೆಂಡ್ಸ್, ನಾನು ಬರೀತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಗಳದೊಂದು ಯೂಟ್ಯೂಬ್ ಚಾನಲ್ ಇತ್ತು ರೀ. ಅದರಲ್ಲೇ 3 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ವಿ. ಅದಕ್ಕೆ ಚೆನ್ನಾಗಿ ಸ್ವಲ್ಪ ರೆಸ್ಪಾಂಡ್ ಬರ್ತಾಯಿತ್ತು. ಆದರೆ ನನ್ನ ಮಗಳು ಫೋನ್ ತಗೊಂಡು ರೀ, ಫೋನ್ ಲಾಕ್ ತೆಗಿಯೋಕೆ ಹೋಗಿ ಫೋನೇ ಲಾಕ್ ಮಾಡಿಬಿಟ್ಟಾಳೆ. ಇನ್ನು ಅದು ಚಾನಲ್ಲೇ ಬ್ಲಾಕ್ ಆಗಿಬಿಟ್ಟಿದೆ. ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ನಾನೀಗ ಬರೋಕ್ಕಿಲ್ಲ ರೀ. ಫಸ್ಟು ಸ್ವಲ್ಪ ಮುಖ ತೊಳ್ಕೊಂಡು ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ತನಗೆ ಕೂತ್ಕೊಂಡು ಏನನ್ನ ತನಗೆ ಗೊತ್ತಿಲ್ಲ ಅಂತಂದರೆ ನಾನು ಹೇಳ್ಕೊಡ್ತೀನಿ. ತನಗೆ ಗೊತ್ತಿದ್ದಾದರೆ ನಾನು ಹೇಳ್ಕೊಡಲ್ಲ. ಇನ್ನು ತನಗೆ ಹೇಳ್ಕೊಟ್ಟು ಆದಮೇಲೆ ರೀ ಇನ್ನು ನಾನು ಮತ್ತೆ ತಿರುಗಿ ನನ್ನ ಕೆಲಸವನ್ನು ನಾನು ಮಾಡ್ಕೊತೀನಿ. ಆದರೆ ನನ್ನ ಮಗಳಿಗೆ ಏನನ್ನ ನಾನು ಹೇಳ್ಕೊಡೋಕೆ ಹೋದರೆ ನನ್ನ ಮಗಳೇ ನನಗೆ ಹೇಳ್ಕೊಡ್ತಾಳಪ್ಪ. ಹಂಗೆ ಹೇಳ್ದಾಗ ನನಗೆ ಭಾಳ ಸಿಟ್ಟು ಬರ್ತೈತೆ. ಯಾಕೆಂದರೆ ಇದು ಕರೆಕ್ಟಮ್ಮ ಅಂದರೆ, ಇಲ್ಲಮ್ಮ ನಾನು ಹೇಳಿದ್ದು ಕರೆಕ್ಟ್ ಅಂದಾಗ ನನಗೆ ಬೇಜಾರಾಗ್ತೈತೆ. ಇನ್ನು ಆಮೇಲೆ ಇಲ್ಲೋಳಮ್ಮ ಸಾರಿ ಅಂತ ಹೇಳ್ತಾಳೆ. ಅವಾಗ ಮತ್ತೆ ನನ್ನ ಮಗಳಿಗೆ ನಾನು ಹೇಳ್ಕೊಡ್ತೀನಿ ರೀ. ಸ್ವಲ್ಪ ಕಿವಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ರೀ. ಯಾಕೆಂದರೆ ಕಿವಿ ಎದಕ್ಕೆ ಇನ್ಫೆಕ್ಷನ್ ಆಗ್ತೈತೆ, ಕಿವಿಗೆ ಎದಕ್ಕೆ ರಂಧ್ರ ಎದಕ್ಕೆ ಬೀಳ್ತೈತೆ ಕಿವಿಯಲ್ಲಿರುವಂಥ ಪದರೆಗೆ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ರೀ. ನಾನು ಆಸ್ಪತ್ರೆಯಲ್ಲಿ ಕೇಳಿದ್ದನು, ಹಾಗೆ ನಾನು ಸ್ವಲ್ಪ ಸರ್ಚ್ ಮಾಡಿದ್ದೀನಿ ಯಾಕೆ ಹೇಗೆ ಅಂತ. ಇನ್ನು ಕಿವಿದು ಬಂದರೆ ಶಬ್ದದ ಅಲೆಗಳು ಹೊರ ಕಿವಿಯಿಂದ ಕಿವಿಯ ಪದರೆಗೆ ಶಬ್ದ ಬರುತ್ತದೆ ರೀ. ಆ ಶಬ್ದವು ಕಿವಿಯ ಪದರೆಗೆ ತಾಕಿದಾಗ ರೀ, ಸಮುದ್ರದಾಗ ಅಲೆಗಳು ಹೆಂಗೆ ಕಂಪಿಸ್ತಾವ ಹಾಗೆ ಕಿವಿಯೊಳಗಿರುವಂಥ ಪದರೆ ಸಹ ಕಂಪಿಸ್ತೈತಿ ರೀ. ಆ ಕಂಪಿಸಿದಾಗ ರೀ ಮಧ್ಯದಲ್ಲಿ ಇರುವಂಥ ಕಿವಿಗೆ ನಾವು ಏನು ಹೇಳಿದ್ದೇವೆ ಅಂತ ಅದನ್ನು ಪಾಸ್ ಮಾಡ್ತೈತೆ. ಅದು ಸೀದಾ ಮೆದುಳು ಕಳಿಸ್ತೈತಿ ರೀ, ನಾವು ಏನು ಮಾತಾಡ್ತಿದ್ದೀವಿ ಇಲ್ಲ ನಾವು ಏನು ಕೇಳಿಸ್ಕೊತಾ ಇದ್ದೀವಿ ಅಂತ. ಆ ಕಂಪನದಿಂದ ನಾವು ಮಾತಾಡಿದ್ದು ಕೇಳಿಸ್ಕೊಂಡಿದ್ದು ಎಲ್ಲ ಒಳಗಡೆ ಹೋಗ್ತೈತೆ. ಈಸಿಯಾಗಿ ಹೇಳ್ಬೇಕಂದ್ರೆ ರೀ, ಶಬ್ದದಿಂದ ಕಿವಿಯ ಪದರೆಗೆ ಕಂಪನ ಆಗ್ತೈತೆ. ಮಧ್ಯ ಕಿವಿಯ ಎಲುಬುಗಳು ಒಳ ಕಿವಿಗೆ ಹೋಗ್ತಿದ್ರಿ, ಆಮೇಲೆ ಶ್ರವಣ ನರ, ಆಮೇಲೆ ಮೆದುಳು ಶಬ್ದದ ಅರಿವು ಇಷ್ಟೆಲ್ಲ ಆಗುತ್ತೆ ರೀ. ಕಿವಿ ನಮ್ಮದು ತೂತು ಬಿದ್ದಿದೆ ಅಂತ ಪರೀಕ್ಷೆ ಮಾಡ್ತಾರೆ. ಫಸ್ಟು ಪರೀಕ್ಷೆ ಬಂದುಬಿಟ್ಟು ಹಾಸ್ಪಿಟ್ಲಲ್ಲೇ ಮಾಡ್ತಾರೆ ರೀ. ಸರ್ ಕಡೆ ಡಾಕ್ಟರ್ಸ್ ಕಡೆ ಒಂದು ಓಟೋಸ್ಕೋಪಿ ಅಂತ ಇರ್ತಾ ಅದು ಹಾಕಿ ನೋಡ್ತಾರೆ. ಅವ್ರಿಗೆ ರಂಧ್ರ ಕಾಣಿಸ್ತಾ ಒಂದು ವೇಳೆ ಕಂಡಿಲ್ಲ ಅಂತಂದ್ರೂ ಕಿವಿ ಟೆಸ್ಟ್ ಮಾಡ್ತಾರೆ ರೀ, ಹಿಯರಿಂಗ್ ಟೆಸ್ಟ್, ಅಲ್ಲಿ ಕಳಿಸ್ತಾರೆ. ಇನ್ನು ಓಟೋಸ್ಕೋಪಿಯಲ್ಲಿ ಕಂಡಿತಂದರೆ ಡಾಕ್ಟರ್ಸ್ ಹೇಳ್ತಾರೆ, ಇಲ್ಲ ನಿಮ್ಮ ಕಿವಿಗೆ ಹಿಂಗೆ ರಂಧ್ರ ಆಗಿದೆ, ನೀವು ಹೋಗಿ ಕಿವಿ ಟೆಸ್ಟ್ ಮಾಡ್ಕೊಂಬರ್ರಿ ಅಂತ. ಹಿಯರಿಂಗ್ ಟೆಸ್ಟ್ ಯಾಕೆ ಮಾಡಿಸ್ತಾರಂತಂದ್ರೆ ಕಿವಿ ಎಷ್ಟು ಕೇಳಿಸ್ತೈತೆ ಎಷ್ಟು ಕೇಳಿಸಲ್ಲ ಅಂತ. ಕೇಳಿಸ್ತಾ ಇದೆ ಅಂದರೆ ಚೆನ್ನಾಗಿದೆ ಅಂತ, ಇಲ್ಲ ಸ್ವಲ್ಪನೇ ಕೇಳಿಸ್ತಾ ಇದೆ ಅಂದರೆ ಕಿವಿ ಸ್ವಲ್ಪ ತೊಂದರೆಯಲ್ಲಿದೆ ಅಂತ ಅರ್ಥ ರೀ. ಅದಕ್ಕೆ ಟೆಸ್ಟ್ ಮಾಡಿಸ್ತಾರೆ. ಕಂಪಲ್ಸರಿ ಅದು ಮಾಡಿಸ್ಬೇಕು ರೀ. ಅದು ಮಾಡಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಆಗಿದೆ ಎಷ್ಟು ಮಾಡಬೇಕು ಅಂತ. ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಹಿಯರಿಂಗ್ ಟೆಸ್ಟ್ ಮಾಡಿಸೋಕ್ಕಾಗಿಲ್ಲ ಅಂತಂದ್ರೆ ರೀ, OAE ಅಥವಾ ABR ಎಂಬ ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ಮತ್ತು ಸಾಮಾನ್ಯವಾದಂಥ ಹಿಯರಿಂಗ್ ಟೆಸ್ಟ್ ಯಾರಿಗೆ ಮಾಡೋಕ್ಕಾಗಲ್ಲ ರೀ, ಅವರಿಗೆ ಶ್ರವಣ ನರದ ಕಾರ್ಯವನ್ನು ಪರೀಕ್ಷಿಸಲು ಬಳಸುತ್ತಾರೆ ರೀ ಇವನ್ನ. ಮಕ್ಕಳಿಗೆ ಎಷ್ಟು ಶಬ್ದ ಕೇಳಿಸ್ತಿದೆ ಎಷ್ಟು ಶಬ್ದ ಕೇಳಿಸಲ್ಲ ಅಂತ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ವ, ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಯಾರು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅವರಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಎಲ್ಲ ಚೆನ್ನಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ, ಹೇಳಿದ್ದು ಅರ್ಥ ಮಾಡ್ಕೊತಾರೆ ಅನ್ನೋರಿಗೆ ಇದು ಕಿವಿ ಟೆಸ್ಟ್ ಮಾಡಿಸ್ತಾರೆ ರೀ, ಹಿಯರಿಂಗ್ ಟೆಸ್ಟ್. ಸುಲಭವಾಗಿ ಹೇಳ್ಬೇಕಂದ್ರೆ ರೀ, ನಿಮ್ಮ ಕಿವಿಯ ಪರದೆ ಹರಿದಿರುವ ಕಾರಣಕ್ಕೆ ಟೆಸ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಓಟೋಸ್ಕೋಪ್, ಆಡಿಯೋಮೆಟ್ರಿ, ಟಿಂಪನೋಮೆಟ್ರಿ ಮಾಡಿಸುವ ಸಾಧ್ಯತೆ ಇರ್ತಾವೆ ರೀ. ಇವನ್ನೇ ಟೆಸ್ಟ್ ಮಾಡಿಸೋದು. ಕಿವಿ ಅಷ್ಟು ಇಂಪಾರ್ಟೆಂಟಾ ಅಂತ ಅನ್ಕೊತಿರ್ಬೋದಲ್ವಾ? ನಿಜ ರೀ, ಕಿವಿ ಭಾಳ ಇಂಪಾರ್ಟೆಂಟು. ಒಂದು ವೇಳೆ ನಾವು ಏನನ್ನ ಹಂಗೆ ಬಿಟ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಕೈಯಾರ ನಮ್ಮ ಕಿವಿಗೆ ನಾವು ತೊಂದರೆ ಕೊಟ್ಟಂಗೆ ಅರ್ಥ ರೀ. ಕಿವಿಯ ಪದರೆ ಹೇಗೆ ಹರಿತೈತೆ ಅಂದ್ರೆ ರೀ, ಕಿವಿಯಿಂದ ಇನ್ಫೆಕ್ಷನ್ ಏನಾನ ಆಗಿರ್ಬೋದು. ಇನ್ಫೆಕ್ಷನ್ ಹೆಂಗೆ ಆಗ್ತೈತೆ ಅಂದ್ರೆ ರೀ, ನಾವು ಮಾಮೂಲಾಗಿ ಕಾಟನ್ ಯೂಸ್ ಮಾಡ್ತೀವಲ್ಲ ಅಂಥ ಕಾಟನಿಂದನೇ ಆಗುತ್ತೆ ರೀ. ಎಲ್ಲಿ ಸಿಕ್ಕರೆ ಅಲ್ಲಿ ಕಾಟನ್ ಸಿಕ್ಕುತ್ತಲ್ಲ ತೊಗೊಂಡು ಕಿವಿಯಾಗಿ ಇಟ್ಕೋಬಾರ್ದು. ಸ್ಟರೈಲ್ ಆದಂಥ ಕಾಟನ್ ಇಟ್ಕೊಂಡ್ರೆ ಮಾತ್ರ ಇನ್ಫೆಕ್ಷನ್ ಆಗೋಲ್ಲ. ಇಲ್ಲ ನಾವು ಕೈ ಏನನ್ನ ಹಾಕಿವಿ ಅಂತಂದರೆ ಹಂಗೂ ಆಗ್ತೈತೆ. ಮತ್ತು ಕಿವಿಗೆ ಯಾರನ್ನ ಕಪಾಳಕ್ಕೆ ಹೊಡೆದಿದ್ದಾರೆ ಅಂತಂದ್ರೆ ರೀ, ಕೆನ್ನೆಗೆ, ಅವಾಗ ಸಹ ಜೋರು ಹೊಡಿತಕ್ಕೆ ರೀ ಕಿವಿಯಲ್ಲಿರುವಂಥ ಪದರೆ ಕಂಪಿಸಿ ಬೊಕ್ಕೆ ಬೀಳುವಂಥದ್ದು ಅಥವಾ ಅರಿಯುವಂಥ ಸಾಧ್ಯತೆಗಳು ಇರುತ್ತವೆ ರೀ. ಮತ್ತು ಕಿವಿಯಾಗ ಕಡ್ಡಿ ಹಾಕೋದು, ಇಯರ್ ಬಡ್ಸ್ ಬರ್ತಾವಲ್ರಿ, ಅಂಥವೆಲ್ಲ ನಾವು ಯೂಸ್ ಮಾಡಿವಿ ಅಂದರೆ ಕಂಪಲ್ಸರಿ ಬೀಳ್ತೈತೆ ರೀ.
ಕಿವಿ ಕ್ಲೀನ್ ಮಾಡ್ಕೋಬೇಡ್ರಿ ಅಂತ ಎಲ್ಲ ಡಾಕ್ಟರ್ಸ್ ಹೇಳಲ್ಲ ರೀ. ಅದ್ರ ಬಗ್ಗೆ ನಿಪುಣತೆ ಹೊಂದಿದವ್ರು ಮಾತ್ರ ಹೇಳ್ತಾರೆ. ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಲ್ರಿ, ಆ ಸರ್ ಹೇಳ್ತಾರೆ ಕಿವಿ ಕ್ಲೀನ್ ಮಾಡಬಾರ್ದು, ಇನ್ನೊಂದು ಡಾಕ್ಟ್ರ್ ಕಡೆ ಹೋಗಿನೂ ಕಿವಿ ಕ್ಲೀನ್ ಮಾಡಿಸ್ಕೋಬಾರ್ದು ಅಂತ ಹೇಳ್ತಾರೆ ರೀ. ಯಾಕೆಂದ್ರೆ ರೀ ಕಿವಿ ಕ್ಲೀನ್ ಮಾಡುವಾಗ ಅವ್ರಿಗೆ ಕಾಣೋದಿಲ್ಲ ಅದು ಹೆಂಗೆ ಕಿವಿಗೆ ರಂಧ್ರ ಆಗಿದೆ ಅಂತ. ಇನ್ನೇನನ್ನ ಕಿವಿಯಲ್ಲಿ ಕುಂಕುನಿ ಏನನ್ನ ಇದೆ ಅಂತಂದ್ರೆ ರೀ ಡ್ರಾಪ್ ಕೊಡ್ತಾರೆ, ಆ ಡ್ರಾಪಿಂದ ಕರಿಗೆ ಹೊರಗೆ ಬರ್ತೈತೆ ಅಷ್ಟೇ ಹೊರತಾಗಿ ಕಿವಿಯಲ್ಲಿ ಯಾರಿಗೂ ಕೈ ಹಾಕೋಕ್ಕೆ ಕೊಡಬಾರ್ದು. ಇನ್ನೊಂದು ಏನು ಕಿವಿ ಗಟ್ರ ಅಂತ ನಮ್ಮ ಡಾಕ್ಟ್ರ್ ಕೇಳ್ತಾರೆ ರೀ ಹಾಸ್ಪಿಟ್ಲಲ್ಲಿ. ಇನ್ನೊಂದು ರೀ ಭಾಳ ದೊಡ್ಡ ಶಬ್ದ ಇಲ್ಲಾಂದ್ರೆ ಏನನ್ನ ಬ್ಲಾಸ್ಟ್ ಆದಾಗ ಅದರಿಂದನೂ ಆ ಕಂಪನದಿಂದ ಆ ಶಬ್ದಕ್ಕೂ ಕಿವಿ ಪದ್ರೆ ಹರಿಯುವಂಥ ಸಾಧ್ಯತೆ ಇರ್ತೈತೆ. ಭಾಳ ಜನ ಸ್ವಲ್ಪ ಜನಕ್ಕೆ ವಿಮಾನ ಪ್ರಯಾಣ ಮಾಡಿದವ್ರಿಗೆ ಅಥವಾ ಡ್ರೈವಿಂಗ್ನಲ್ಲಿ ಒತ್ತಡ ಆ ಶಬ್ದ ಏನನ್ನಿದ್ರೆ ಅವಾಗ ಸಹ ಕಿವಿ ರಂಧ್ರ ಬೀಳುವಂಥ ಸಾಧ್ಯತೆ ಇರುತ್ತೆ ರೀ. ಕಿವಿ ಆಪ್ರೇಷನ್ ಯಾಕೆ ಮಾಡಿಸ್ಬೇಕಂದ್ರೆ ರೀ ಕಿವಿಯ ಪದರೆಯ ಸಣ್ಣ ರಂಧ್ರವಾಗಿದ್ದರೆ ಅದನ್ನು ಅದಾಗೆ ಗುಣವಾಗ್ತೈತೆ ಅಂತ ಹೇಳ್ತಾರೆ. ಇಲ್ಲ ದೊಡ್ಡದಾಗಿದೆ ಅಂತಂದರೆ ಕಂಪಲ್ಸರಿ ಆಪ್ರೇಷನ್ ಮಾಡಲೇಬೇಕು. ಆ ಆಪ್ರೇಷನ್ ಮಾಡಿಸಿಲ್ಲ ಅಂದರೆ ನಡೆಯೋದಿಲ್ಲ ಅಂತಂದರೆ ಇಲ್ಲ ನಡೆಯೋದಿಲ್ಲ. ಯಾಕೆಂದರೆ ಆ ಪದ್ರೆನೇ ಒಂದು ದೊಡ್ಡ ಗೋಡೆ ಥರ ರೀ. ನಮಗೇನನ್ನ ಚಳಿ ಗಾಳಿ ಮಳೆ ಬರಬಾರ್ದಂತ ನಾವು ಮನೆ ಹೇಗೆ ಕಟ್ಕೊತೀವಿ ಗೋಡೆಗಳು, ಹಾಗೆ ನಮ್ಮ ಕಿವಿಗೆ ಅದನ್ನೂ ಸಹ ಕಂಪಲ್ಸರಿ ಮಾಡಿಸ್ಲೇಬೇಕು. ಆ ಪದರೆ ಇದ್ದರೆ ರೀ ನಮಗೆ ಎಷ್ಟೋ ಪ್ರೊಟೆಕ್ಷನ್ ಇರ್ತೈತೆ. ಇಲ್ಲ ನಾವು ಮಾಡಿಸಿಲ್ಲ ಅಂತಂದ್ರೆ ರೀ ಕಿವಿಯಿಂದ ನೀರು ಸೋರೋದು, ಕಿವು ಸೋರೋದು, ಹಿಂಗೆಲ್ಲ ಇನ್ಫೆಕ್ಷನ್ಸ್ ಆಗ್ತಾವೆ. ಇನ್ಫೆಕ್ಷನ್ ಆಗೋಕ್ಕೆ ಬಿಡೋಕ್ಕೆ ಹೋಗ್ಬಾರ್ದು. ಇನ್ಫೆಕ್ಷನ್ ಆಗಿತ್ತಂದ್ರೆ ರೀ ಆ ಇನ್ಫೆಕ್ಷನ್ ಮೂಳೆಗಾಗಿ ಆಮೇಲೆ ಮೆದುಳಿಗೂ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತಾವೆ. ಯಾರು ಕೊಟ್ಟಿದ್ದಮ್ಮು? ನಾನಿ ಕೊಟ್ಟಿದ್ದ. ನಾನೊಂದ್ಸಲ ಹಾಕ್ಕೋಲ್ಲ ಯಾಕ? ಹ್ಞೂ ಸರಿ ನೋಡಿ ಹೇಳು. ನನಗಾಗಲ್ಲ ಅದು. ಹಾಂ ವೇಲ್ ಹಂಗ ಮಾಡ್ಕೋಬೇಕಾ? ಏನಮ್ಮ? ಸಾರಿ ರೀ ಕಿವಿಯ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಾಗ ನನ್ನ ಮಗಳು ಸ್ವಲ್ಪ ಡ್ರೆಸ್ಸಿನ ಬಗ್ಗೆ ವಿಚಾರ ಮಾಡಿದ್ಲು, ನಾನು ಸಹ ವಿಚಾರ ಮಾಡಿದೆ, ಅದಕ್ಕೆ ಸ್ವಲ್ಪ ನಿಂದ್ರಿಸ್ಬಿಟ್ಟಿನಿ. ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ಈ ಆಪ್ರೇಷನ್ ಯಾರಿಗೆ ಮಾಡಲ್ಲ ಅಂತಂದ್ರೆ ರೀ 7 ವರ್ಷ ಒಳಗಿರುವಂಥ ಮಕ್ಕಳಿಗೆ ಮಾಡಲ್ಲ ರೀ. ಯಾಕಂದರೆ ಅವು ಆಟೋಮೆಟಿಕ್ಕಾಗಿ ಒಬ್ಬೊಬ್ಬರಿಗೆ ರಂಧ್ರ ಇರ್ತವೆ. ಅದು ದೊಡ್ಡವ್ರು ಬೆಳೀತಾ ಬೆಳೀತಾ ಪದರೆ ಸಹ ಬೆಳೆದು ಅದು ಮುಚ್ಕೊಂಡು ಹೋಗ್ತಿದೆ. ಒಂದು ವೇಳೆ ಮುಚ್ಕೊಂಡು ಹೋಗಿಲ್ಲ ಅಂತಂದರೆ ಆಫ್ಟರ್ 10 ಇಯರ್ಸ್ ಮೇಲೆ ಅದನ್ನು ಮಾಡ್ತಾರೆ ರೀ. ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿದ್ದಾರೆ. ಇನ್ನು ಮಾಡಲಾರ್ದಂಥ ಮಕ್ಕಳು ಸಹ ಇದ್ದಾರೆ. ಆಮೇಲೆ ಅವ್ರ ಪದರೇನು ಚೆನ್ನಾಗಿದ್ದು ಸಹ ನಾನು ನೋಡಿದ್ದೀನಿ. ಅದನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕಿವಿ ಟೆಸ್ಟ್ ಎಲ್ಲ ಮಾಡಿಸಿ ಆದಮೇಲೆ ಆಪ್ರೇಷನ್ ಬೇಕಾ ಬೇಡ ಅಂತ ಆಮೇಲೆ ಡಾಕ್ಟ್ರ್ ಹೇಳ್ತಾರೆ. ಮಾಡಿಸಿದ್ರೆ ಒಳ್ಳೆಯದು ರೀ. ಮಾಡಿಸು ಅಂತ ಹೇಳಿದಾಗ ಏನನ್ನ ಇಲ್ಲ ಸರ್ ನಮಗೆ ಹಂಗೆ ಹಿಂಗೆ ಅಂತ ಏನಾರು ಅಂದಿರಂದರೆ ಆಮೇಲೆ ನಿಮ್ಮ ಕಿವಿ ನೀವೇ ಕಳ್ಕೊತೀರಿ. ಆಮೇಲೆ ಅದರಿಂದ ಕಿವಿ ಕಂಪಲ್ಸರಿ ಸೋರ್ತೈತೆ, ನೀರು ಸೋರ್ತೈತೆ, ಏನನ್ನ ಸ್ವಲ್ಪ ಶಬ್ದ ಬಂದ್ರಕ್ಕಿಲ್ಲ ರೀ ಅವ್ರಿಗೆ ತಲೆನೋವು ಇವೆಲ್ಲ ಬರುವಂಥ ಸಾಧ್ಯತೆಗಳು ಇರ್ತವೆ. ಕಿವಿ ನೋಡೋಕೆ ಚಿಕ್ಕದಲ್ಲ ಅನಿಸ್ತೈತೆ, ನಿಜನೇ ಅಲ್ಲಿ ಆಪ್ರೇಷನಿಗೆ ನಿಂತಾಗ ನೋಡ್ತೀನಿ ಕಿವಿಗೆ ಏನಿಲ್ಲ ಅಂದ್ರೆ ಮಿನಿಮಮ್ 3 ತಾಸು ಆಗುತ್ತೆ ರೀ ಕಿವಿ ಆಪ್ರೇಷನ್ ಆಗೋಕ್ಕೆ. ನಾನಂತೂ ಸುಸ್ತಾಗ್ಬಿಡ್ತೈತೆ. ನನಗಂತೂ ಏನು ಮಾಡ್ಬೇಕು ಮತ್ತೆ ಹೋಗಿನಲ್ಲ ಮಾಡಲೇಬೇಕು. ಹಂಗೆ ಇನ್ನು ಕಿವಿ ಏನಾನ ಸ್ವಲ್ಪ ಜನಕ್ಕೆ ಅವರಾಗೆ ರಂಧ್ರ ಮಾಡ್ಕೊಂಡಿದ್ದಾರೆ ಕಿವಿ ಕ್ಲೀನ್ ಮಾಡ್ಕೊಳುವಾಗ ಅಂದರೆ ಅವ್ರ ಆಪ್ರೇಷನ್ ಬೇಗ ಮುಗಿತೈತೆ. ಇಲ್ಲ ಇನ್ಫೆಕ್ಷನಿಂದ ಹಂಗೆ ಬಿಟ್ಟು 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 ಜಾಸ್ತಿ ಆದಮೇಲೆ ಬಂದಿದ್ದಾರೆ ಅಂದರೆ ಅವ್ರು ಕಂಪಲ್ಸರಿ ಅವ್ರದ್ದು ನರದ್ದು ಮತ್ತು ಮೂಳೆದು ಎಲ್ಲ ಟೆಸ್ಟು ನೋಡ್ತಾರೆ. ಆ ಮೂಳೆ ಜಾಸ್ತಿ ಇನ್ಫೆಕ್ಷನ್ ಇದ್ದರೆ ರೀ ಬರ್ನ್ ಮಿಷನಿಂದ ಕ್ಲೀನ್ ಮಾಡಿ ಮತ್ತು ಆ ಇನ್ಫೆಕ್ಷನ್ ಎಲ್ಲಿಯೂ ಸಹ ಸ್ವಲ್ಪನೂ ಇರ್ದಂಗೆ ನೀಟಾಗಿ ಮಾಡಿ ಆದಮೇಲೆ ಟಿಂಪನಲ್ ಮೆಂಬ್ರೇನ್ ಹೊಸದಾಕ್ತಾರೆ ರೀ. ಹೊಸದಾದ್ಮೇಲೆ ಒಂದು 3 ವಾರದವರೆಗೆ ಅದನ್ನು ಜೋಪಾನವಾಗಿ ಕಾಪಾಡಬೇಕು. ಡಾಕ್ಟ್ರ್ ಎಷ್ಟು ಅವ್ರು ಪ್ರಯಾಸ ಪಡ್ತಾರೆ ರೀ ಅದಕ್ಕಿಂತ ಹೆಚ್ಚಾಗಿ ಪೇಷಂಟ್ ಸಹ ಕೋಆಪ್ರೇಟ್ ಮಾಡಬೇಕು. ಅವಾಗೆ ಅವ್ರಿಗೆ ಕಿವಿ ಮತ್ತೆ ಫಸ್ಟ್ ಹಂಗೆ ಆಗ್ತೈತೆ. ಅದು ಸಹ ಅವಾಗವಾಗ ಸ್ವಲ್ಪ ತಲೆನೋವು, ಸ್ವಲ್ಪ ನೋವು, ಸ್ವಲ್ಪ ಏನಾನ ಬೇರೆ ಶಬ್ದ ಬಂದ್ರೂ ತಡ್ಕೊಳಕ್ಕಾಗಲ್ಲ. ಎದಕ್ಕಂದರೆ ಅದು ನಿಮ್ಮ ಕಿವಿಗೆ ಅಡ್ಜಸ್ಟ್ ಆಗೋವರೆಗೆ ಸ್ವಲ್ಪ ಕಷ್ಟ. ಅಡ್ಜಸ್ಟ್ ಆದಮೇಲೆ ರೀ ಕಿವಿ ಚೆನ್ನಾಗಿ ಆಗುತ್ತಾ. ಸಾರಿ ರೀ ಸ್ವಲ್ಪ ವೀಡಿಯೋ ವಾಯ್ಸ್ ಕೊಡುವಾಗ ನನ್ನ ಮಗಳು ಸ್ವಲ್ಪ ಮಾತಾಡ್ತಾ ಇದ್ದಾಳೆ, ಏನು ಅನ್ಕೋಬೇಡ್ರಿ. ಹಾಗೇನು ನನ್ನ ವೀಡಿಯೋನ ಯಾರು ಸ್ಕಿಪ್ ಮಾಡ್ದಂತೆ ನಾನು ಹೇಳುವಂಥ ಇನ್ಫಾರ್ಮೇಷನ್ ನಿಮಗೂ ಸಹ ಯೂಸ್ ಆಗುತ್ತಾ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂದರೆ ರೀ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನ, ಅಲ್ಲಿ ಏನೇನು ಆಗ್ತವೆ ಅಂತ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ ಕಿವಿದು ಇಷ್ಟೆಲ್ಲ ಆಯ್ತು ರೀ. ಕಿವಿ ಇನ್ಫೆಕ್ಷನ್ ಸ್ವಲ್ಪ ಇದ್ದಾಗೆ ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು. ಇನ್ನೊಂದು ಯಾರೇ ಆಗಲಿ ಗಂಡ ಹೆಂಡತಿ ಜಗಳ ಮಾಡುವಾಗ ಕಪಾಳಕ್ಕೆ ಹೊಡ್ಕೋಬೇಡ್ರಿ. ಯಾಕೆಂದರೆ ಒಂದು ಸರಿ ಹೊಡ್ಕೊಂಡಿರಂದರೆ ಒಂದು ಆಪ್ರೇಷನ್ ನಮ್ಮ ಹಾಸ್ಪಿಟ್ಲಲ್ಲಿ ಸರ್ 40-50 ಸಾವಿರಕ್ಕೆ ಮಾಡ್ತಾರೆ. ಇನ್ನು ಬೇರೆ ಹಾಸ್ಪಿಟ್ಲಿಗೆ ಹೋದ್ರೆ ರೀ ಜಾಸ್ತಿ. ನಮ್ಮ ಹಾಸ್ಪಿಟ್ಲಲ್ಲಿ ಎದಕ್ಕೆ ಕಡಿಮೆ ಮಾಡ್ತಾರೆ ಅಂತಂದರೆ ನಮ್ಮ ಸರ್ ಸ್ವಲ್ಪ ಬಡವರಿಗೆ
ಅನುಕೂಲ ಮಾಡಿ ಕೊಡ್ತಾರೆ ರೀ. ಕಿವಿನ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಸರಿ ರೀ, ಇದನ್ನು ಈವ್ನಿಂಗ್ ವ್ಲಾಗಲ್ಲಿ ನಾನು ಮಾಡಿದಂಥ ಕೆಲಸನೂ ನೋಡಿದ್ರಿ. ಹಾಗೆ ನಾನು ನಮ್ಮ ಹಾಸ್ಪಿಟ್ಲಲ್ಲಿ ಏನೇನು ಮಾಡ್ತೀನಿ, ಅಲ್ಲ ಏನೇನು ನೋಡ್ತೀನಿ, ಕಿವಿಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಮ್ಮ ಆಸ್ಪತ್ರೆಯಲ್ಲಿ ಏನೇನು ಆಗ್ತವೆ ಅವೆಲ್ಲ ನಾನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿದ್ದರೆ ನಾವು ಏನಾದರೂ ಮಾಡ್ಬೋದು. ಹೆಲ್ತ್ ಸರಿಗಿಲ್ಲ ಅಂತಂದರೆ ನಾವು ಏನು ಮಾಡಿದ್ರೂ ವೇಸ್ಟು. ದುಡ್ಡಿಲ್ದವರು ದುಡ್ಡಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಅಂತ ಹೇಳ್ತಾರೆ. ಆದರೆ ದುಡ್ಡಿದ್ದವ್ರು ಏನಂತಾರೆ, ಒಳ್ಳೆ ಹೆಲ್ತ್ ಇರಬೇಕಪ್ಪ ಅಂತ ಹೇಳ್ತಾರೆ. ನಿಜ ರೀ, ಹೆಲ್ತ್ ಇದ್ದರೆ ಎಲ್ಲನೂ ಮಾಡ್ಬೋದು. ಹೆಲ್ತ್ ಇಲ್ಲಾಂದರೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಏನು ಇದ್ರೂ ವೇಸ್ಟ್. ಯಾಕೆಂದರೆ ಅದು ಅನುಭವಿಸೋಕನ್ನ ಬೇಕಲ್ಲ, ಹಂಗೆ. ಇನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಪೇಷಂಟ್ ಬರ್ತಾವೆ. ಆ ಕ್ಯಾನ್ಸರ್ ಪೇಷಂಟಂತೂ ಬಾಧೆ ಹೇಳೋಕ್ಕೆ ಆಗಲ್ಲ. ಎಷ್ಟೋ ಕ್ಯಾನ್ಸರ್ಸ್ ಇದಾವೆ ರೀ. ಆ ಕ್ಯಾನ್ಸರ್ ಬಗ್ಗೆ ನಾನು ಒಂದೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನನಗೆ ಏನೇನು ನೆನಪು ಬರ್ತಾವೋ ಅವೆಲ್ಲನೂ ನಿಮ್ಗೆ ಹೇಳ್ತೀನಿ. ಹೌದ್ರಿ, ನನ್ನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಮರೆಯದೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಾಗೆ ನನ್ನ ವೀಡಿಯೋ ಹೇಗಿದೆ ಅಂತ ನಿಮಗೆ ಅನುಕೂಲ ಇದ್ದರೆ, ನಿಮಗೆ ಟೈಮ್ ಇದ್ದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಇನ್ನು ನನ್ನ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿದ್ದೀನಿ. ಇವತ್ತು ಎಷ್ಟೋ ಕೆಲಸ ಮಾಡಿದ್ದೀನಿ. ಒಂದು ಸೈಡ್ ನೋಡಿದ್ರೆ ನನಗೆ ಫುಲ್ಲು ನೆಗಡಿ ಆಗ್ತಾನೇ ಇಲ್ಲ. ಏನು ಮಾಡೋಕ್ಕೆ ಏನಾಗಲ್ಲ ಅಂತಂದರೂ ಹೆಣ್ಮಕ್ಳು ಮಾಡಲೇಬೇಕಾಗುತ್ತಲ್ವ. ಏನೋ ಎಲ್ಲ ಯಜಮಾನ್ರು ಮಾಡ್ತಾರೆ ಅಂತಂದರೆ ಏನೋ ಒಂದು ಕೆಲಸ ಆದರೂ ಹೆಣ್ಮಕ್ಳು ಮಾಡಲೇಬೇಕು. ಹೆಣ್ಮಕ್ಳಿಗಿರುವಂಥ ಜವಾಬ್ದಾರಿ ಗಂಡು ಮಕ್ಳಿಗೆ ಇಲ್ಲವೇ ಇಲ್ಲ. ಆದರೂ ಗಂಡು ಮಕ್ಕಳು ದುಡಿತಾರೆ, ಇಲ್ಲ ಅಂತಂದಿಲ್ಲ. ಆದರೆ ಮನೆ ನಿಭಾಯಿಸೋದು ಭಾಳ ಅಂದರೆ ಭಾಳ ಕಷ್ಟ. ಪ್ರತಿದಿನವೂ ಪ್ರತಿಯೊಂದನ್ನು ನೋಡ್ಕೊತ ಹೋಗಬೇಕು. ಇನ್ನು ನಾವು ಊಟಕ್ಕೆ ಕುತ್ಕೊಂಡಿದ್ದೀವಿ ರೀ. ನಮ್ಮ ಯಜಮಾನ್ರವರ ತಂಗಿಯ ಯಜಮಾನರು ಮನೆಗೆ ಬಂದಿದ್ದಾರೆ. ಇನ್ನು ಅಮ್ಮ ಸ್ಪ್ರೌನ್ಸ್ದು ಫ್ರೈ ಕೊಟ್ಟು ಕಳಿಸಿದ್ದಾರೆ. ಇನ್ನು ನಾನು ಅನ್ನ ಬೇಳೆ ಮಾಡಿದ್ದೆ ರೀ, ಮೊಟ್ಟೆನೂ ಕುಚ್ಚಿದ್ದೆ. ಅದನ್ನೇ ರಾತ್ರಿ ಡಿನ್ನರು. ಮಧ್ಯಾಹ್ನ ಬೇಳೆನೇ ಇದೆ ರೀ, ಅದೇ ಬೇಳೆ ನಾನು ಮಾಡಿ ಸರಿ ಮಾಡಿದ್ದೀನಿ. ಇನ್ನೊಂದು ಕರೆಂಟು ಹೋಗೋದು ಬರೋದಿತ್ತ, ಅದಕ್ಕೆ. ಓಕೆ ರೀ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.